ಸರ್, ಜ್ಯೋತಿಗೆ ನೀವೇ ಬುದ್ಧಿ ಹೇಳಿ ಅವಳ ಸಂಸಾರ ಸರಿ ಮಾಡಿ ಸರ್. ಸರಿ, ನಾನು ಮಾತಾಡ್ತೀನಿ. ಎಲ್ಲದಳಕ್ಕಿ? ಬನ್ನಿ ಸರ್. ಚಂದ್ರಿಕಾ, ಚಂದ್ರಿಕಾ, ಜ್ಯೋತಿ ಇಲ್ಲೇ. ಸರ್, ನೀವು ಹೋಗಿ ಸರ್. ಜ್ಯೋತಿ, ತಂಗ್ಯವ್ವ, ಯಾಕವ ಹಂಗೆ ನೋಡಕತ್ತಿ? ಅದು ಫೋನ್ ಮಾಡಿಲ್ವಲ್ಲ, ಹಾಗೆ ಬಂದ್ರಿ ಅಲ್ವಾ, ಅದಕ್ಕೆ ನೋಡ್ತಾ ಇದ್ದೀನಿ. ಪರಿಸ್ಥಿತಿ ಹಂಗಿತ್ವ, ಅದಕ್ಕೆ ಫೋನ್ ಮಾಡ್ಲಾರ್ದನ ಬರ್ಬೇಕಾತ. ನಿನ್ನ ಹತ್ರ ಒಂದು ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡೋದೈತಿ ತಂಗ್ಯವ್ವ. ರಾಮ್ ವಿಚಾರಣೆ ಇರ್ಬೋದಾ? ಏನಣ್ಣ? ಸೀದಾ ವಿಚಾರಕ್ಕೆ ಬರ್ತೀನಿ. ಹಿಂಗೆ ಹೇಳ್ತೀನಿ ಅಂಥೇಳಿ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ. ನಿಮ್ಮ ತಂದೆಯವರು ಎಲ್ಲ ವಿಚಾರ ಹೇಳಿದ್ರು. ನೀನು ಇಲ್ಲಿಗೆ ಬರಬಾರ್ದಾಗಿತ್ತು ಜ್ಯೋತಿ. ನೀನು ಶಿವಣ್ಣನ ಮನೆಗೆ ಹೋಗ್ಬೇಕಾಗಿತ್ತು ಜ್ಯೋತಿ. ಏನಾದರೂ ಅದು ನಿನ್ನ ಗಂಡನ ಮನೆ, ನೀನು ಅಲ್ಲಿರೋದ ಧರ್ಮ. ಅಣ್ಣ, ಈ ಒಂದು ವಿಷಯ ಬಿಟ್ಟು ಬೇರೆ ಏನಾದರೂ ಮಾತಾಡಕ್ಕಿದ್ರೆ ಮಾತಾಡಿ. ಇದ್ರ ಬಗ್ಗೆ ಮಾತಾಡಕ್ಕೆ ಸಾಕಷ್ಟು ಐತಲ್ಲ ಜ್ಯೋತಿ, ಬೇರೆ ಏನು ಮಾತಾಡಲಿ? ನೀವು ಗಂಡಸರೆಲ್ಲ ಹೀಗೆ ಅಲ್ವಾ? ನಿಮ್ಗೆ ಯಾವತ್ತೂ ಹೆಂಗಸ್ರ ಮನಸ್ಸು ಅರ್ಥನೇ ಆಗಲ್ಲ. ಸಮಸ್ಯೆ ಅಂತ ಬಂದಾಗ ಎಲ್ಲ ಗಂಡಸರು ಒಂದೇ ಆಗ್ಬಿಡ್ತಾರೆ. ನಮ್ಮ ಅಪ್ಪಂಗೆ ಇವಾಗ್ಲೂ ಅವ್ರ ಮಗಳಿಗಿಂತ ಅವ್ರ ಅಳಿಯಾನೇ ಮುಖ್ಯ. ಅವ್ರ ಪರವಾಗಿ ಮಾತಾಡ್ಸೋದಕ್ಕೆ ನಿಮ್ಮನ್ನು ಕರೆಸಿದ್ದಾರೆ. ನೀವು ಕೂಡ ಅವ್ರ ಪರವಾಗೇನೆ ಮಾತಾಡ್ತಾ ಇದ್ದೀರಾ. ಹಂಗಲ್ಲ ಜ್ಯೋತಿ, ನಾನು ನೀನು ಹಂಗ ಶಿವಣ್ಣನ ಭಾಳ ತಪ್ಪು ತಿಳ್ಕೊಂಡಿದ್ದೆ. ಅವ ಖರೇನ ಭಾಳ ಒಳ್ಳೆ ಮನುಷ್ಯ ಅದಾನ. ಹೌದಣ್ಣ, ಅವ್ರು ನಿಜವಾಗ್ಲೂ ಒಳ್ಳೆ ಮನುಷ್ಯನೇ. ಊರ್ನವ್ರ ಪಾಲಿಗೆ, ತಂಗಿ ಪಾಲಿಗೆ ಮಾತ್ರ. ಹೆಂಡತಿ ಪಾಲಿಗೆ ಅವ್ರು ಯಾವತ್ತೂ ಒಳ್ಳೆಯವ್ರಲ್ಲ ಅಣ್ಣ. ಅವ್ರಿಗೆ ಊರ್ನವ್ರ ಕಷ್ಟ ಸುಖ ಅವ್ರು ಹೇಳ್ದೇ ಇದ್ರು ಅರ್ಥ ಆಗುತ್ತೆ. ತಂಗಿ ಕಷ್ಟ ಸುಖ ಅವಳ ಕಣ್ಣಲ್ಲೇ ಗೊತ್ತಾಗ್ಬಿಡುತ್ತೆ.